ಹಾಯ್ ಫ್ರೆಂಡ್ಸ್, ಸುಮಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ. 2 ಉಳ್ಳಾಗಡ್ಡೆ, 4 ಮೆಣಸಿನ್ಕಾಯಿ, 1 ಹಿಡಿ ಕರಿಬೇವು, 2 ಟೊಮಾಟೊ, ಅರ್ಧ ಸೌತೆಕಾಯಿ, 1 ಕ್ಯಾರೆಟ್, 4 ಬೀನ್ಸ್, ಚಕ್ಕೆ, ಲವಂಗ, ಪತ್ರೆ, 2 ಸ್ಪೂನು ಉದ್ದಿನಬೇಳೆ. ಇಷ್ಟು ಸಾಕು ಪಲಾವ್ ಮಾಡೋದಕ್ಕೆ. ಮೊದಲಿಗೆ 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಕಾಯಬೇಕು. ಹಾಕ್ತಾ ಇದ್ದೇನೆ. ಹೀಗೆ ಚಕ್ಕೆ ಲವಂಗ ಹಾಕ್ತಾ ಇದ್ದೇನೆ, ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಈಗ ಕರಿಬೇವು ಹಾಕ್ತಾ ಇದ್ದೇನೆ, ಉಳ್ಳಾಗಡ್ಡೆ ಹಾಕ್ತಾ ಇದ್ದೇನೆ, ಉಳ್ಳಾಗಡ್ಡೆ ಹಾಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಒಂದು ನಿಮಿಷ ಫ್ರೈ ಮಾಡಬೇಕಿದು. ಈಗ ಬೀನ್ಸ್ ಹಾಕ್ತಾ ಇದ್ದೇನೆ, ಕ್ಯಾರೆಟು, ಸೌತೆಕಾಯಿ. ಈಗ ಸ್ವಲ್ಪ ಕಾಯಿಸ್ಬೇಕು. ಈಗ ಟಮಾಟೆ ಹಾಕ್ತಾ ಇದ್ದೇನೆ. ಈಗ ಚಮಚಲ್ಲೇ ಇದು ಮಾಡಬೇಕು. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ, 4 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ಈಗ ಅರಿಶಿನ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಕಲಿಸ್ತಾ ಇದ್ದೇನೆ. ಒಂದು 2 ನಿಮಿಷ ನೀರು ಕಾಯೋಕ್ಕೆ ಬಿಡಬೇಕು. ಮುಚ್ತಾ ಇದ್ದೇನೆ. ಈಗ ಒಂದು ಪ್ಲೇಟು 5 ನಿಮಿಷ ಮುಚ್ಚಿಡಬೇಕು. ಕುದಿಬೇಕು ನೀರು. ಈಗ ನೀರು ಕಾಯ್ದಿದೆ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ನೆಲ್ಲ ಮೊದಲೇ ನೆನೆ ಇಟ್ಟಿದ್ದೆ. ಈಗ ಹಾಕ್ತಾ ಇದ್ದೇನೆ. ಈಗ ಚಮಚಲ್ಲೇ ಕಲಿಸ್ತಾ ಇದ್ದೇನೆ. ಒಂದು 2 ನಿಮಿಷ ಮುಚ್ಚಿಡಬೇಕು. ಆಮೇಲೆ ಇದು ತೆಗಿಬೇಕು, ಇಲ್ಲಾಂದರೆ ನೀರು ಉಕ್ಕಿ ತಳಗೆ ಬರ್ತವೆ. ಅನ್ನ ಆಗುತ್ತಿದೆ. ಇನ್ನೊಂದು 2 ನಿಮಿಷ ಹೀಗೆ ಮುಚ್ಚಿಡಬೇಕು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸಿಲಿಂಡ್ರ್ ಸಣ್ಣ ಇಡಬೇಕು. ಪಲಾವ್ ಆಗಿದೆ ಫ್ರೆಂಡ್ಸ್. ಒಂದು ಪ್ಲೇಟ್ನಲ್ಲಿ ಬಳಸ್ತಾ ಇದ್ದೇನೆ. ಫ್ರೆಂಡ್ಸ್, ಈಗ ಪಲಾವು ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಬಾಯ್.